ಆಶಾ, ಕುಮಾರ್ಗೋಸ್ಕರ ಇನ್ನು ಎಷ್ಟೊತ್ತು ಅಂತ ವೇಟ್ ಮಾಡ್ತೀಯಮ್ಮ. ಎಲ್ರು ಕಾಯ್ತಾ ಇದ್ದಾರೆ. ಇನ್ನೇನ್ ಬಂದ್ಬಿಡ್ತಾರೆ ಡ್ಯಾಡಿ, ಪ್ಲೀಸ್. ಆಶಾ ಬನ್ನಿ ಕುಮಾರ್. ಐ ಆಮ್ ಸಾರಿ ಆಶಾ, ಬರೋ ಸ್ವಲ್ಪ ಲೇಟ್ ಆಗೋಯ್ತು. ಎನಿವೇ, ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಐ ಆಮ್ ಸಾರಿ. ಆಶಾ, ಕಟ್ ಮಾಡ್ಲಿಲ್ವಾ ಕೇಕು? ಕುಮಾರ್, ವಾಟ್ ಇಸ್ ದಿಸ್? ಕುಡ್ಕೊಂಡ್ ಬಂದಿದ್ದೀರಾ? ಸ್ವಲ್ಪ ಸ್ವಲ್ಪ ಕುಡ್ದಿದ್ದೀನಿ, ಯಾಕೆಂದ್ರೆ ಇವತ್ತಿನ ಬರ್ತ್ಡೇ ಅಲ್ವಾ. ಫಾರ್ ದಿ ಪ್ಲೆಷರ್ ಶೇಕ್. ನಿನ್ಗೂ ಸ್ವಲ್ಪ ಪ್ರೆಷರ್ ಬೇಕಾದ್ರೆ ಒಂಚೂರು ಗುಂಡ್ ಹಾಕು, ಮೈಯೆಲ್ಲ ಜುಮ್ ಅಂತ ಇರುತ್ತೆ. ಕಮಾನ್ ಕಮಾನ್ ಆಶಾ, ಆಶಾ ಡಾರ್ಲಿಂಗ್. ಏ ಆಶಾ, ಏ ಕಮಾನ್ ಕಮಾನ್. ಕುಮಾರ್, ಬಿಹೇವ್ ಯೋರ್ಸೆಲ್ಫ್. ನಾನಿಲ್ಲಿ ಗುಂಡ್ ಹಾಕಿರೋದು ಯಾರಿಗೂ ಗೊತ್ತಿಲ್ಲ. ನಾನು ತುಂಬಾ ಸ್ಟಡಿ ಸ್ಟಡಿ, ನಾನು ತುಂಬಾ ಸ್ಟಡಿ ಆಗಿದ್ದೀನಿ. ಜೆಂಟಲ್ಮೆನ್ ಅಂಡ್ ಜೆಂಟಲ್ ಲೇಡೀಸ್, ಇವತ್ತು ನಾನ್ ನಿಮ್ಗೆ ಒಂದು ಹ್ಯಾಪಿ ನ್ಯೂಸ್ ಹೇಳ್ತೀನಿ. ಇವತ್ತು ಆಶಾಗೆ ಬರ್ತ್ಡೇ. ಏನ್ರಿ ಇದು, ಬರ್ತ್ಡೇ ಪಾರ್ಟಿಗೆ ಈ ರೀತಿ ಕುಡ್ಕೊಂಡ್ ಬಂದಿದ್ದೀರಾ? ಬುದ್ಧಿ ಬುದ್ಧಿ ನನಗೆ ಹೇಳ್ತೀಯ? ಏಯ್, ನಾನು ಏನು ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತು. ನನಗೆ ಯಾರು ಬುದ್ಧಿ ಹೇಳೋದು ಬೇಕಾಗಿಲ್ಲ. ಅಂಡರ್ಸ್ಟ್ಯಾಂಡ್? ಏನ್ರಪ್ಪ, ಯಾಕೆ ಎಲ್ರು ಸುಮ್ಮನೆ ನಿಂತಿದ್ದೀರಾ? ಏನಾದ್ರೂ ಬಾರಿಸಿ. ಸ್ಟಾಪ್ ಸ್ಟಾಪ್ ಸ್ಟಾಪ್. ಇದು ಮ್ಯೂಸಿಕ್. ಮ್ಯೂಸಿಕ್ ಅಂದ್ರೆ ಹಾಗಿರ್ಬೇಕು. ನೀವು ಬಾರಿಸ್ತಾ ಇದ್ರೆ ಬಂದಿರೋ ಜನಗಳೆಲ್ಲ ಖುಷಿ ಪಡ್ಬೇಕು, ಕುಣಿದಾಡಬೇಕು. ಅದು ಮ್ಯೂಸಿಕ್. ನಿಮ್ ಸ್ಟೈಲ್ ಬೇಡ, ನಮ್ ಸ್ಟೈಲ್ಗೆ ಬನ್ನಿ. ಅಂದ್ರೆ ಹೈ ಕ್ಲಾಸ್ ಬೇಡ, ಲೋ ಕ್ಲಾಸ್. ಹೇಗೆ ಅಂತೀರಾ? ಡಂಟಣಕರ ಟಕ್ಕರ ಟಕ್ಕರ, ಡಂಟಣಕರ ಟಕ್ಕರ. ಓಕೆ, ಐ ಆಮ್ ಸ್ಟಡಿ. ಆರ್ ಯು ರೆಡಿ? ರೆಡಿ? 1 2 3 4. ಬುದ್ಧಿ ಹೇಳುತ್ತಲ್ಲೋ, ನೀ ಕುಡಿದು ಸಾಯಬೇಡವೋ. ಏನಂದ್ರೆ ಏನಂದ್ರೆ ನಿಮ್ಮನ್ನೇ. ಯಾರು ನೀನು? ನಾನು ಯಾರು ಅಂತ ನಿಮಗ್ ಗೊತ್ತಿಲ್ವಾ? ನಾನು ರೀ ನಿಮ್ ಶಾಂತ. ಶಾಂತ? ಯಾವ ಶಾಂತ? ನನಗ್ ಶಾಂತನೂ ಗೊತ್ತಿಲ್ಲ, ಶಕುಂತಲಾನು ಗೊತ್ತಿಲ್ಲ. ಗೆಟ್ ಔಟ್. ಯಾರಮ್ಮ ನೀನು? ನಾನಿವ್ರ ಹೆಂಡತಿ. ಅಮ್ಮ, ನೀವೇ ಹೇಳಿ, ಒಂದು ಹೆಣ್ಣಿಗೆ ಗಂಡನ್ ಬಿಟ್ರೆ ಬೇರೆ ಯಾರ್ ಗತಿ? ಗಂಡನ? ಇವ್ರ? ಹೌದಮ್ಮ, ಇವ್ರ ಅಂದಕ್ ಮರುಳಾಗಿ ನಾನಿವ್ರನ್ನ ಪ್ರೀತಿಸಿ ನನ್ನ ಮನೇನೂ ವಿರೋಧ ಮಾಡ್ಕೊಂಡು ಇವ್ರ ಕೈ ಹಿಡ್ದೆ, ಇವರ ಜೊತೆ ಸಂಸಾರನು ನಡೆಸ್ದೆ. ಸುಳ್ಳು ಆಶಾ, ಇವಳು ಮಾತನ್ನ ನಂಬೇಡ. ಇವಳು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಏನು? ನಾನ್ ಯಾರು ಅಂತಾನೆ ನಿಮಗ್ ಗೊತ್ತಿಲ್ಲ? ಹೋಗ್ಲಿ ಬಿಡಿ. ನೋಡಿ, ಒಂದೇ ಒಂದ್ಸಲ ಈ ಮಗು ಮೇಲೆ ಸತ್ಯ ಮಾಡಿ ಹೇಳಿ, ಈ ಮಗು ನಂದಲ್ಲ ಅಂತ ಹೇಳ್ರಿ. ನೋಡು, ಸತ್ಯ ಗೀತ್ಯ ಮಾಡು ಅಂತ ಹೇಳ್ಬೇಡ. ಈ ಮಗು ನಂದೇನೆ, ಹಾಗಂತ. ಹೌದು ಆಶಾ, ನಾನ್ ದಾವಣಗೆರೆಯಲ್ಲಿದ್ದಾಗ ಅಲ್ಲಿ ನಡೆದ ಕತೆ ಇದು. ಇವಳನ್ನ ಬಿಟ್ಟು ಬಹಳ ದಿವಸ ಆಗೋಯ್ತು. ಐ ಪ್ರಾಮಿಸ್ ನಾನು ಇಲ್ಲಿಗೆ ಬಂದ್ಮೇಲೆ ಇವಳನ್ನ ಮರ್ತೇ ಬಿಟ್ಟೆ. ಈಗ ನೀನೇ ನನಗೆಲ್ಲ. ಆಶಾ, ಆಶಾ, ನನ್ನ ಮಾತು ಕೇಳು. ಸರ್, ಆಶಾ ನನ್ನ ಕೋಪಿಸ್ಕೊಂಡು ಹೊಟ್ಟೋಗ್ತಾ ಇದ್ದಾಳೆ ಸರ್. ನೀವಾದ್ರೂ ಒಂದು ಮಾತು ಹೇಳಿ ಸರ್. ಅವಳಿಲ್ದೆ ನನ್ ಕೈ ಇರಕ್ಕಾಗಲ್ಲ ಸರ್. ಬ್ಲಡಿ ಫೂಲ್, ನನ್ನ ಮಗಳ ಬಾಳಿನ ಜೊತೆ ಆಟ ಆಡಿದ್ದು ಅಲ್ದೆ
ಇವತ್ತು ಇಷ್ಟು ಜನಗಳ ಮುಂದೆ ನನ್ನ ಮಾನ ಮರ್ಯಾದೆನೆಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ. ಬೇಡಿ, ಅವ್ರನ್ನ ಹೊಡಿಬೇಡಿ. ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ, ಅವ್ರಿಗೆ ಹೊಡಿಬೇಡಿ, ಅವ್ರನ್ನ ಬಿಟ್ಬೇಡಿ. ಇಷ್ಟೊತ್ತು ನನ್ನ ಹೆಂಡತಿಯಾಗಿ ನಡೆಸಿದ್ದಕ್ಕೆ ನಿಮ್ಗೆ ತುಂಬಾ ಥ್ಯಾಂಕ್ಸ್. ತಗೊಳ್ಳಿ. ದಯವಿಟ್ಟು ಬೇಡಿ. ಪ್ರೀತಿ ಅನ್ನೋ ಹೆಸರಿನಲ್ಲಿ ಹೆಂಗಸರನ್ನ ನಂಬಿಸಿ ಮೋಸ ಮಾಡೋ ಎಷ್ಟೋ ಜನರಿರೋ ಈ ಪ್ರಪಂಚದಲ್ಲಿ ಒಂದು ಹೆಣ್ಣಿನ ಜೀವನ ಹಾಳಾಗಬಾರದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ತನ್ನ ಬಾಳನ್ನೇ ತ್ಯಾಗ ಮಾಡ್ತಿರೋ ಒಬ್ಬ ನಾನಿವತ್ತು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀನಿ. ಹೆಣ್ಣಿನ ಬಾಳಿಗೆ ಇಷ್ಟೊಂದು ಮಹತ್ವ ಕೊಡ್ತಿರೋ ಈ ನಿಮ್ಮ ದೊಡ್ಡ ಗುಣ ನೋಡ್ತಿದ್ರೆ ನನಗೇನ್ ಹೇಳ್ಬೇಕೋ ಗೊತ್ತಾಗ್ತಿಲ್ಲ. ಈ ಹಣನ ನಾನ್ ನಿಮ್ ಹತ್ರ ತಗೊಳ್ಳೋದ್ರಿಂದ ಈ ಋಣ ಇಷ್ಟಕ್ಕೆ ಮುಗಿದು ಹೋಗುತ್ತೆ. ನಾನ್ ನನ್ನ ಅಣ್ಣನಿಗೋಸ್ಕರ ಈ ರೀತಿ ನಟಿಸ್ದೆ ಅಂತ ತಿಳ್ಕೊತೀನಿ. ದಯವಿಟ್ಟು ನಿಮ್ಮ ಹೃದಯದಲ್ಲಿ ನನಗ್ ತಂಗಿ ಅನ್ನೋ ಸ್ಥಾನ ಕೊಟ್ರೆ ನನಗಷ್ಟೇ ಸಾಕು. ಬರ್ತೀನಣ್ಣ. ನಮಸ್ಕಾರ ಸರ್. ನೀನಾ? ನೀನ್ ಇಲ್ಲಿಗೆ ಯಾಕೆ ಬಂದೆ? ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ಸರ್. ನಿನ್ನ ಹತ್ರ ಮಾತಾಡಕ್ಕೆ ನನಗಿಷ್ಟ ಇಲ್ಲ. ಗೆಟ್ ಔಟ್. ನಿನ್ನೆ ನಿಮ್ಮನೆ ನಡೆದ ಘಟನೆಯಿಂದ ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ ನನಗೆ ಗೊತ್ತು. ಅದೆಲ್ಲ ಬರೀ ನಾಟಕ ಸರ್. ವಾಟ್? ನಿನ್ನೆ ನಡೆದದ್ ನಾಟಕನ ಅಥವಾ ನೀನೀಗ ನಡೆಸ್ತಾ ಇರೋದು ನಾಟಕನ? ಸರ್, ದಯವಿಟ್ಟು ನನ್ನ ಮಾತು ನಂಬಿ. ನನ್ನಿಂದ ಆಶಾ ಜೀವನ ಹಾಳಾಗಬಾರ್ದು ಅಂತ ನಾ ಹೀಗೆ ಮಾಡಿದೆ. ಏನ್ ಹೇಳ್ತಿದ್ಯಾ? ಸರ್, ನಾನೊಬ್ಬ ಬ್ರೈನ್ ಟ್ಯೂಮರ್ ಪೇಷಂಟ್. ಟ್ಯೂಮರ್? ನನಗೆ ಟ್ಯೂಮರ್ ಬಲವಾಗಿ ಬೆಳೆದಿರೋದ್ರಿಂದ ನಾನಿನ್ನು ಹೆಚ್ಚಿಗೆ ದಿವಸ ಬದುಕಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ನಗನಗ್ತಾ ಸಂತೋಷವಾಗಿರೋ ನನ್ನ ಆಶಾ ಜೀವನ ಬರ್ಡಾಗಬಾರ್ದು ಅಂತ ಅವಳಿಗೆ ನನ್ನ ಮೇಲೆ ದ್ವೇಷ ಬರೋ ಹಾಗೆ ನಾನು ನಟಿಸಿದೆ. ನಿನ್ನೆ ಅಷ್ಟು ಜನಗಳ ಮುಂದೆ ನಾನು ನಿಮ್ಗೆ ಅವಮಾನ ಮಾಡಿದ್ದಕ್ಕೆ ನಿಮ್ಮ ಹತ್ರ ಕ್ಷಮೆ ಕೇಳೋಣ ಅಂತ ಬಂದಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸರ್. ಕುಮಾರ್, ಐ ಆಮ್ ಸಾರಿ ಕುಮಾರ್. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನಿಜ ಏನು ಅಂತ ನನಗೆ ಗೊತ್ತಿಲ್ಲದೆ ನಾನು ನಿಮ್ಮ ಹತ್ರ ಮೃಗದಾಗ ವರ್ತಿಸ್ಬಿಟ್ಟೆ. ಕುಮಾರ್, ಎಷ್ಟೇ ಖರ್ಚಾದ್ರೂ ಸರಿ, ನಿಮ್ ಕಾಯಿಲೆನ ನಾನ್ ಗುಣಪಡಿಸ್ತೀನಿ. ಹಣ್ಣೆಲೆ ಖಂಡಿತ ಚಿಗುರೋಕ್ ಸಾಧ್ಯ ಇಲ್ಲ ಸರ್. ನನ್ನ ಜೀವನ ಮುಗಿದೋದ್ ಕತೆ ಸರ್. ದಯವಿಟ್ಟು ನೀವು ನನಗೊಂದು ಸಹಾಯ ಮಾಡ್ತೀರಾ? ಹೇಳಿ ಕುಮಾರ್, ಹೇಳಿ. ಯಾವುದೇ ಕಾರಣಕ್ಕೂ ಆಶಾಗಿ ವಿಷಯ ಗೊತ್ತಾಗಬಾರ್ದು ಸರ್. ಕುಮಾರ್, ನಿಮ್ಮ ಮನಸ್ಸಿನಲ್ಲಿ ಇಷ್ಟೊಂದು ವೇದನೆ ತುಂಬಿಕೊಂಡು ನನ್ನ ಮಗಳಿಗೋಸ್ಕರ ನೀವಿಂಥ ಒಂದು ತ್ಯಾಗ ಮಾಡ್ತಿದ್ದೀರಾ. ನಿಜವಾಗ್ಲೂ ಈ ನಿಮ್ಮ ದೊಡ್ಡ ಗುಣಕ್ಕೆ ನಾನು ಯಾವ ರೀತಿ ಕೃತಜ್ಞತೆ ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ. ರಿಯಲಿ ರಿಯಲಿ ಯು ಆರ್ ಗ್ರೇಟ್. ಗಾಡ್ ಬ್ಲೆಸ್ ಯು. ಅಮ್ಮ, ಏನಪ್ಪ? ಇವತ್ತು ಯಾಕೋ ನಿನ್ ಕೈಯಿಂದ ಒಂದು ತೂತ್ ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ. ತಿನ್ನಿಸ್ತೀಯಮ್ಮ? ಆಗ್ಲಿಪ್ಪ, ಅದಕ್ಕೇನಂತೆ. ತಗೋ ಕಂದ. ಏನಪ್ಪ? ಒಂದು ವೇಳೆ ನನಗೇನಾದ್ರೂ ಆಗೋಗ್ಬಿಟ್ರೆ? ತಮಾಷೆಗೂ ಹಾಗನ್ಬೇಡಪ್ಪ. ಅದನ್ನ ಕೇಳಿ ನನ್ನ ಕೈಲಿ ತಡೆಯೋಕ್ಕಾಗಲ್ಲ. ಅಣ್ಣ, ಇನ್ಮೇಲೆ ನೀನ್ ಹೀಗೆಲ್ಲ ಮಾತಾಡಿದ್ರೆ ನನ್ ಮೇಲೆ ಆಣೆ. ನರಸಿಂಹ, ಇನ್ನು ಎಷ್ಟು ದಿವಸ ಅಂತ ಹೀಗೆ ಕೊಡ್ತಿರ್ಬೇಕಯ್ಯ?
ನನಗೆ ಇದರಿಂದ ಯಾವಾಗಯ್ಯ ಬಿಡುಗಡೆ? ಡೋಂಟ್ ವರಿ ಭುಜಂಗ, ಪ್ರತಿಯೊಂದಕ್ಕೂ ಒಂದು ಟೈಮ್ ಅಂತ ಇರುತ್ತೆ. ಆ ಟೈಮ್ ಬಂದಾಗ ಎಲ್ಲ ತಾನಾಗೆ ಬಿಡುಗಡೆ ಆಗುತ್ತೆ. ಅಲ್ಲಿವರೆಗೂ ಹಣ ಕೊಡೋದು ನಿಲ್ಲಿಸಬಾರ್ದು. ನೀನಿನ್ನ ಹೋಗ್ಬೋದು. ಔಟ್. ಹಲೋ ಹಲೋ ಧರ್ಮ, ನೀನಾ? ಏನ್ ವಿಷಯ? ವಿಷಯ ಇಲ್ಲದೆ ಈ ನರಸಿಂಹ ಯಾವಾಗಲೂ ಫೋನ್ ಮಾಡೋದಿಲ್ಲ ಧರ್ಮ. ನನಗೀಗ 25 ಲಕ್ಷ ರೂಪಾಯಿ ಬೇಕು. 25 ಲಕ್ಷನ? ಹೌದು. ಇಷ್ಟು ದಿವಸ ನೀನು ಕೊಡ್ತಿದ್ದ ಜುಜುಬಿ ಹಣ ಕೊಡ್ತಿದ್ದ ಹಾಗೆ ಖರ್ಚಾಗಿ ಹೋಗ್ತಿತ್ತು. ನಾನು ಲೈಫಲ್ಲಿ ಸೆಟ್ಲ್ ಆಗ್ಬೇಕಲ್ಲ, ಅದಕ್ಕೆ ಒಂದು ಹೊಸ ಬಿಸಿನೆಸ್ ಶುರು ಮಾಡೋಣ ಅಂತಿದ್ದೀನಿ. ಅದಕ್ಕೆ ಈಗ ನನಗೆ 25 ಲಕ್ಷ ಅರ್ಜೆಂಟ್ ಆಗಿ ಬೇಕೇ ಬೇಕು. ನರಸಿಂಹ, 25 ಲಕ್ಷ ರೂಪಾಯಿ ನನಗೆ ಎಲ್ಲಿಂದ ತರ್ಲಿ? ಧರ್ಮ, ನಾನು ಕೇಳಿದ ಹಣ ನೀನು ಕೊಡ್ಲಿಲ್ಲ. ನಿನ್ನ ವಿಷಯ, ನಿನ್ನ ಮಗಳ ವಿಷಯ ಎರಡನ್ನೂ ಬಹಿರಂಗ ಮಾಡಬೇಕಾಗತ್ತೆ. ಆಮೇಲೆ ಲಕ್ಷಾಧಿಪತಿ ಆಗಿರೋ ಧರ್ಮರಾಜ್ ಭಿಕ್ಷಾಧಿಪತಿ ಆಗಬೇಕಾಗತ್ತೆ. ಜೊತೆಗೆ ಕಂಬಿನೂ ಎಣಿಸ್ಬೇಕಾಗತ್ತೆ. ನರಸಿಂಹ, ನನ್ ಮಾತು ಕೇಳು. ಧರ್ಮ, ಹಣ ಬಂದು ನನ್ನ ಕೈ ಸೇರ್ಲಿಲ್ಲ, ಈ ನರಸಿಂಹ ಅವತಾರ ತಾಳ್ಬೇಕಾಗತ್ತೆ. ಹುಷಾರ್. ಕುಮಾರ್. ಸರ್, ಮಿಸ್ಟರ್ ಕುಮಾರ್, ನಾನು ನಿಮ್ಮ ಹತ್ರ ಒಂದು ಸಹಾಯ ಕೇಳಕ್ ಬಂದಿದ್ದೀನಿ. ಸಹಾಯನ? ಹೌದು ಮಿಸ್ಟರ್ ಕುಮಾರ್, ನಾನೀಗ ಒಂದು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಾಕೊಂಡಿದ್ದೀನಿ. ಜೀವನದಲ್ಲಿ ನಾನು ತಿಳಿದೇ ಮಾಡಿದ ಒಂದು ಸಣ್ಣ ತಪ್ಪನ್ನಿಟ್ಕೊಂಡು ನನ್ನನ್ನೊಬ್ಬ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ. ಒಂದ್ ವೇಳೆ ಆ ರಹಸ್ಯ ಬಯಲಾದ್ರೆ ನನ್ನ ಜೀವನದಲ್ಲಿ ಬದುಕಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸು, ಫೋಟೋಸ್ ಇರೋ ಲೆದರ್ ಬ್ಯಾಗು ಅವನ ಹತ್ರ ಇದೆ. ದಯವಿಟ್ಟು ನೀವು ಅದನ್ನ ನನಗೆ ತಂದ್ಕೊಟ್ರೆ ನನಗೆ ತುಂಬಾ ಉಪಕಾರ ಮಾಡಿದಾಗತ್ತೆ. ಅದು ಹೇಗೆ ಸಾಧ್ಯ ಸರ್? ನೊಂದಿರೋ ನಿಮ್ಮ ಮನಸ್ಸಿಗೆ ನಾನು ಮತ್ತೆ ನೋವು ಕೊಡ್ತಾ ಇದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ. ನನಗೆ ಬೇರೆ ದಾರಿ ಇಲ್ಲದೆ ನಿಮ್ಮ ಹತ್ರ ಬಂದಿದ್ದೀನಿ. ಯಾಕೆಂದ್ರೆ ಈ ವಯಸ್ಸಿನಲ್ಲಿ ನನಗದನ್ನ ತಂದ್ಕೊಳ್ಳೋ ಶಕ್ತಿ ಇಲ್ಲ. ಸರ್, ಅದು ಕುಮಾರ್, ದಯವಿಟ್ಟು ಸಾಧ್ಯ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ನಾನು ನನ್ನ ಸಾವಿನ ಬಗ್ಗೆ ಯೋಚಿಸ್ತಿಲ್ಲ. ಒಂದ್ ವೇಳೆ ಆ ರಹಸ್ಯ ಬಯಲಾಗಿ ನನಗೇನಾದ್ರೂ ಆದ್ರೆ ಆ ಡಾಕ್ಯುಮೆಂಟ್ಸ್ನ, ಫೋಟೋಸ್ನ ಇಟ್ಕೊಂಡು ಅವನು ನಿಮ್ಮ ಆಶಾ ಜೀವನನೇ ಹಾಳು ಮಾಡ್ಬೋದು. ಈಗ ನಾನು ಅದನ್ನ ನಿಮ್ಗದೇನು ಅಂತ ಬಿಡಿಸೇಳೋ ಸ್ಥಿತಿಲೂ ಇಲ್ಲ. ಕುಮಾರ್, ನಾನ್ ಮಾಡಿದ ತಪ್ಪಿಗೆ ನನ್ನ ಮಗಳ ಶಿಕ್ಷೆ ಅನುಭವಿಸ್ಬೇಕಾ? ದಯವಿಟ್ಟು ನನಗೆ ನೀವು ಆ ಲೆದರ್ ಬ್ಯಾಗ್ನ ತಂದ್ಕೊಟ್ರೆ ನಾನು ನಿಮ್ಗೆ ಚಿರಋಣಿಯಾಗಿರ್ತೀನಿ. ಆಶಾ ಚೆನ್ನಾಗಿರ್ಬೇಕು ಅಂತ ನೀವು ಮಾಡಿದ ತ್ಯಾಗ ಮರೆಯೋಕ್ಕಾಗದೇನೆ ಇರುವಂಥದ್ದು. ಕುಮಾರ್, ನಿಮ್ ತಾಯಿ, ನಿಮ್ ತಂಗಿನ ನಾನ್ ನೋಡ್ಕೋತೀನಿ. ನೀವು ಅವ್ರ ಬಗ್ಗೆ ಏನೂ ಯೋಚನೆ ಮಾಡಬೇಡಿ. ನೀವು ನನಗೆ ಮಾಡೋ ಈ ಉಪಕಾರಕ್ಕೆ ನಾನು ಪ್ರತ್ಯುಪಕಾರ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ. ಒಬ್ಬ ತಂದೆ ತನ್ನ ಮಗಳ ಭವಿಷ್ಯಕ್ಕೋಸ್ಕರ ಸಾವು ಬದುಕಿನ ಜೊತೆ ಹೋರಾಟ ನಡೆಸ್ತಿರೋ ಒಬ್ಬ ದಯಾಮಯಿ ಹತ್ರ ಕೇಳ್ತಿರೋ ಪ್ರಾಣ ಭಿಕ್ಷೆ ಅಂತ ತಿಳ್ಕೊಳ್ಳಿ. ಕುಮಾರ್, ನೀವು ನನ್ನ ಕಟುಕ ಅನ್ಕೊಂಡ್ರೂ ಸರಿ, ನಿರ್ದಯಿ ಅನ್ಕೊಂಡ್ರೂ ಸರಿ, ನನಗಿದು ಬಿಟ್ರೆ ಬೇರೆ ದಾರಿನೇ ಇಲ್ಲ. ನಾನು ಹೇಳ್ಬೇಕಾಗಿರೋದನ್ನೆಲ್ಲ ಹೇಳಿದ್ದೀನಿ. ಒಂದು ಮಾತ್ರ ಸತ್ಯ, ನೀವು ತಗೊಳ್ಳೋ ನಿರ್ಧಾರದಲ್ಲೇ ನಿಮ್ಮ ಆಶಾ ಭವಿಷ್ಯ ಅಡಗಿದೆ. ಬರ್ತೀನಿ ಮಿಸ್ಟರ್ ಕುಮಾರ್. ಈಗ ನೀವು ತಗೊಳ್ಳೋ ನಿರ್ಧಾರದಲ್ಲೇ ನಿಮ್ಮ ಆಶಾ ಭವಿಷ್ಯ ಅಡಗಿದೆ. ಆ ಲೆದರ್ ಬ್ಯಾಗ್ ಯಾರ ಹತ್ರ ಇದೆ ಸರ್? ಒನ್ ಮಿನಿಟ್. ಇದು ಕ್ಲೋರೋಫಾರ್ಮ್. ಇದರಿಂದ ಅವ್ನ ಜ್ಞಾನ ತಪ್ಪಿಸಿ ಆ ಲೆದರ್ ಬ್ಯಾಗ್ನ ತಗೊಂಬಂದ್ಬಿಡಿ. ಅವ್ರ ಮನೆ ಹತ್ರ ಇರೋ ಸರ್ಕಲ್ ಮುಂದೆ ನಾನು ನಿಮ್ಗೋಸ್ಕರ ಕಾಯ್ತಿರ್ತೀನಿ. ಮಿಸ್ಟರ್ ಕುಮಾರ್, ನಿಮ್ಮ ಮನಸ್ಸಾಕ್ಷಿಗೆ ವಿರೋಧವಾಗಿ ನೀವು ನಡ್ಕೊಳ್ಳೋ ಹಾಗೆ ಮಾಡಿದ್ದಕ್ಕೆ ದಯವಿಟ್ಟು ನನ್ನ ಕ್ಷಮಿಸಿ.
ಮಿಸ್ಟರ್ ರುದ್ರಕುಮಾರ್, ನರಸಿಂಹರಾವ್ ಅವರನ್ನ ಕೊಲೆ ಮಾಡಿದ ಆರೋಪದ ಮೇಲೆ ನಾವು ನಿಮ್ಮನ್ನು ಅರೆಸ್ಟ್ ಮಾಡ್ತಿದ್ದೀವಿ. ಕೊಲೆನಾ? ಈ ಮೊಕದ್ದಮೆಯ ವಾದ ಪ್ರತಿವಾದಗಳನ್ನು ಪರಿಶೀಲಿಸಿ ರುದ್ರಕುಮಾರ್ ಅವರ ಮೇಲಿರುವ ಆಪಾದನೆಗಳೆಲ್ಲವೂ ಸರಿಯಾದುದೆಂದು ತೀರ್ಮಾನಿಸಿ ಅಪರಾಧಿಗೆ ಇಂಡಿಯನ್ ಪಿನಲ್ ಕೋಡ್ ಸೆಕ್ಷನ್ 302 ಪ್ರಕಾರ ಮರಣದಂಡನೆಯನ್ನು ವಿಧಿಸಲಾಗಿದೆ. ಆಶಾ, ಕುಮಾರ್ ಈ ರೀತಿ ಕೊಲೆ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲಮ್ಮ. ಈಗ ನೀನ್ ಈ ರೀತಿ ಅಳೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಏನೋ ಆಗ್ಬಾರದಾಗೋಯ್ತು. ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೊ. ಸರ್, ಈಕೆ ನಿಮ್ಗೆ ಏನಾಗ್ಬೇಕು? ನನ್ ಹೆಂಡತಿ. ಹೇಳ್ತೀನ? ಹಾಗಾದ್ರೆ ಕುಮಾರ್ ಅದು ಬರೀ ನಾಟಕ. ನಾಟಕನ? ಏನ್ ಹೇಳ್ತಿದ್ದೀರಾ ನೀವು? ನಿಜಾನೇ ಹೇಳ್ತಾ ಇದ್ದೀನಿ. ನಾನೊಬ್ಳು ಡ್ರಾಮಾ ಆರ್ಟಿಸ್ಟ್. ಒಂದಿನ ಕುಮಾರ್ ನಮ್ಮ ಮನೆಗೆ ಬಂದು ನೀವು ಕೇಳಿದಷ್ಟು ಹಣ ಕೊಡ್ತೀನಿ, ನನ್ನ ಆಶಾಗೆ ನನ್ನ ಮೇಲೆ ದ್ವೇಷ ಹುಟ್ಟಿ ಅವಳಾಗೆ ನನ್ನಿಂದ ದೂರ ಆಗೋ ಹಾಗೆ ಮಾಡ್ಬೇಕು ಅಂತ ಕೇಳ್ಕೊಂಡ್ರು. ಅದಕ್ಕೋಸ್ಕರ ನಾನವತ್ತು ನಿಮ್ಮ ಮುಂದೆ ಅವ್ರ ಹೆಂಡತಿಯಾಗಿ ನಟಿಸ್ದೆ. ಅಷ್ಟೇ ಅಲ್ಲ, ಅವತ್ತು ನಿಮ್ ಬರ್ತ್ಡೇ ಪಾರ್ಟಿಲಿ ಅವ್ರ ಜೊತೆ ಡಾನ್ಸ್ ಮಾಡಿದವರು ಕೂಡ ನಮ್ ಡ್ರಾಮಾ ಕಂಪನಿಯವರೇ. ಮಿಸ್ ಆಶಾ, ಅವ್ರು ನಿಮ್ಮನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾರೆ. ಅವರಲ್ಲಿರೋ ಮಹತ್ತರವಾದ ವ್ಯಕ್ತಿತ್ವಕ್ಕೆ ಇಡೀ ಹೆಣ್ಣು ಕುಲಾನೇ ಕೈ ಎತ್ತಿ ಮುಗಿದ್ರು ತಪ್ಪಿಲ್ಲ.